ನಂಗೆ ಕಾಫಿ ಕುಡಿದಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ನಮ್ಮ ಜಾಣೆ ಮಗಳು ಚಿಕ್ಕವಳಿದ್ದಾಗ ಹಾರ್ಲಿಕ್ಸ್ ಕುಡ್ದಿರೋ ಬಾಟ್ಲು. ಈ ತರ ಇರ್ಬೇಕಲ್ಲ. ಅಲ್ಲ ಸಣ್ಣ ಇದಾವಲ್ವಾ ಅದಕ್ಕೆ 2 ಸಾಕು. ನೋಡಿ ಒಳಗಡೆನೂ ಅಷ್ಟು ಚೆನ್ನಾಗಿ ಬೆಂದಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇದನ್ನೆಲ್ಲ ಹೇಳೋದಕ್ಕೆ ನಮ್ಮ ಶ್ರೀಮತಿಯವರು ಇವತ್ತು ಸಂಜೆ ಆಗಿದೆಯಲ್ಲ ಪೂಜೆ ಮಾಡ್ತಿದ್ದಾರೆ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ಸಂಜೆ ಆಗ್ತಿದ್ದಂಗೆ ನೋಡಿರಿ ವಿಭೂತಿ ಈ ಥರ ಅದು ಏನೋ ಸಂಜೆ ಅದು ರೂಢಿ ಅಭ್ಯಾಸ. ಮುಖ ತೊಳ್ಕೊಂಡು ವಿಭೂತಿ ಇಟ್ಕೊಂಡು ದೇವ್ರಿಗೆ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಬೇಕು, ಅದು ಅಭ್ಯಾಸ ನಂದು. ಈಗ ನೋಡಿರಿ ಇದು ನೇರಳೆ ಗಿಡ, ಜಮನೇರಳೆ ಗಿಡ ನೋಡಿದ್ದೀರಾ ಹಳೆ ಬ್ಲಾಗಲ್ಲಿದು. ಇದು ಹೇಳಿದ್ನಲ್ಲ ಅಲ್ವೇರಾ ಗಿಡಕ್ಕೆ ಪೂಜೆ ಮಾಡ್ತೀವಿ ಅಂತ ನಾನು ಅಲ್ವೇರಾದ ಬ್ಲಾಗಲ್ಲಿ. ಅಲ್ವೇರಾ ಗಿಡ ಮತ್ತು ಈ ತುಳಸಿ ಗಿಡಕ್ಕೆ ಸಂಜೆ ಹೊತ್ತು ದಿನ ಈ ಥರ ಪೂಜೆ ಮಾಡ್ತಾರೆ. ಆಮೇಲೆ ಇದು ಹೇಳಿದ್ನಲ್ಲ ಇದು ಗಿಡ ನೇರಳೆ ಗಿಡ, ಈ ಕಡ್ಡಿ ನಿಲ್ಸಿದ್ವಲ್ಲ ಇಷ್ಟು ಉದ್ದ ಇತ್ತು, 1 ತಿಂಗಳಾಯಿತು ಒಂದು ಸುಮಾರು. ಇಷ್ಟು ಎತ್ತರ ಬೆಳೆದ್ಬಿಟ್ಟೈತೆ ನೋಡಿ, ಇನ್ನೂ ಇಷ್ಟು ಎತ್ತರ ಬೆಳೆದೈತೆ. ಎಲೆ ಎಲ್ಲ ಬೆಳೆಸ್ಕೊಂಡೈತೆ, ಕೆಳಗಡೆ ಎಲ್ಲ ಎಲೆ ಇದ್ವು ಇಲ್ಲೆಲ್ಲ. ಇದೆಲ್ಲ ಕೊಯ್ದಾಕಿದ್ದೆ ಸ್ಟ್ರೈಟ್ ಬೆಳೀಲಿ ಅಂತ, ಆದರೂ ಎಲೆ ಬೆಳೆಸ್ಕೊಂಡೈತೆ ಎಲ್ಲ. ಇದೆಲ್ಲ ಎಲೆ ಬೆಳ್ಕೊಬಿಟ್ಟೈತೆ. ಈಗ ತೆಂಗಿನಕಾಯಿ ಸುಲಿಯೋಕೆ ಹೇಳೋರೆ ನಮ್ಮ ಶ್ರೀಮತಿಯವರು. ತೆಂಗಿನಕಾಯಿ ಸುಲಿಬೇಕು. ತೆಂಗಿನಕಾಯಿ ಯಾವುದ್ರಲ್ಲಿ ಸುಲಿತೀವಿ ಅಂದರೆ ಇದು ನೋಡಿರಿ, ಇದು ಇಕ್ಳ. ಇದರಲ್ಲೇ ತುಂಬ ಈಸಿ ಇದು ಸುಲಿಯೋದು. ಇದರಲ್ಲೇ ನಾವು ಯಾವಾಗಲೂ ತೆಂಗಿನಕಾಯಿ ಸುಲಿಯೋದು. ನಾನಿಲ್ಲ ಅಂದರೂ ನಾನೇನಾದರೂ ಹೊಲ್ದ ಹತ್ರ ಹೋದ್ರೂ ನಮ್ಮ ಶ್ರೀಮತಿಯವರೇ ಸುಲ್ಕೋತಾರೆ. ತುಂಬ ಈಸಿ ತೆಂಗಿನಕಾಯಿ ಸುಲಿಯೋದು. ನೋಡ್ರಿ, ಬರೀ 2 ನಿಮಿಷ, ಜಸ್ಟ್ 2 ನಿಮಿಷದಲ್ಲೇ ಕಾಯಿ ಸುಲ್ಕೋಬೋದು. ಇದೆ ಹೇಳಿದ್ನಲ್ಲ ಈ ಇಕ್ಳದಲ್ಲಿ ಇದೇ ಥರ ನಾವು ಕಾಯಿ ಸುಲಿಯೋದು, ತೆಂಗಿನಕಾಯಿ ಸುಲಿಯೋದು. ಶ್ರೀಮತಿಯವರೇ ಏನು ಮಾಡ್ತಿದ್ದೀರಾ? ನೋಡ್ರಿ ನಮ್ಮ ಶ್ರೀಮತಿಯವರು ತೆಂಗಿನಕಾಯಿ ತುರಿತಾವ್ರೆ. ತೆಂಗಿನಕಾಯಿ ಅಂದರೆ ಇದು ನಮ್ಮದು ಕತ್ತಿ ಐತೆ ಅಲ್ಲಿ ಅಂತ ಕತ್ತಿ ತೆಗಿ. ಮೇಲೆ ತೆಂಗಿನಕಾಯಿ ತುರಿಬೋದು, ಅಲ್ಲೂ ತರಕಾರಿ ಹೆಚ್ಕೋಬೋದು. ಮೇಲೆ ತೆಂಗಿನಕಾಯಿ ತುರಿಯೋದು ಈ ಥರ. ಈಗ ಕಾಯಿ ತುರಿತಾವ್ರೆ ಇದರಲ್ಲಿ. ಕಾಯಿ ತುರಿಯೋದಕ್ಕೊಂದು ವಿಶೇಷ ಕಾರಣ ಇದೆ. ವಿಶೇಷ ಕಾರಣಕ್ಕೋಸ್ಕರ ಕಾಯಿ ತುರಿತಾವ್ರೆ. ವಿಶೇಷ ಕಾರಣ ಏನು ಅಂತ ನಮ್ಮ ಶ್ರೀಮತಿಯವರು ಹೇಳ್ತಾರೆ. ನಮ್ಮ ಮನೆಯವರು ತುಂಬಾ ಸೋಂಬೇರಿ ಆಗಿದ್ದಾರೆ. ಬೆಳಗ್ಗೆ ಎದ್ದು ಹಾಲು ತಂದಿಲ್ಲ, ಬೆಳಗ್ಗೆಯಿಂದ ಕಾಫಿ ಕುಡ್ದಿಲ್ಲ. ನಂಗೆ ಕಾಫಿ ಕುಡ್ದಿಲ್ಲ ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕಾಯಿ ತುರಿದ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಅದು ನಮ್ಮ ಹಸು ಇಲ್ಲ. ಮುಂಚೆ ಹಸು ಇದ್ರೆ ಮನೇಲಿ ಯಾವಾಗಲೂ ಹಾಲಿರೋದು. ಅವಾಗ ಇವತ್ತು ಡೈರಿಗೆ ಟೈಮ್ ಆಗಿಬಿಟ್ಟಿತ್ತು, ನಾನು ಹಾಲು ತರೋಕ್ಕಾಗಲಿಲ್ಲ. ಅದಕ್ಕೆ ಬೆಳಗ್ಗೆಯಿಂದ ನಾವು ಕಾಫಿನೇ ಕುಡ್ದಿಲ್ಲ ಇವತ್ತು. ನಾವು ದಿನಕ್ಕೆ ಎಷ್ಟು ಸಲ ಕಾಫಿ ಕುಡಿದೀವಿ, ಇವತ್ತೇ ಒಂದ್ಸಲಿನೂ ಕಾಫಿ ಕುಡಿದೇ ಇರೋಂಥ ಒಂದು ದಿನ ಅದು. ನಿಜ ಸಖತ್ತು ತಲೆನೋವು ಬಂದ್ಬಿಡುತ್ತೆ, ಏನೋ ಕಳ್ಕೊಂಡಿದೀವಿ ಅನ್ನೋ ತರ ಆಗ್ತಾ ಇರುತ್ತೆ. ಅಲ್ಲ, ಕಾಫಿ ಕುಡಿದೇ ಒಂದಿನ ಬೆಳಗ್ಗೆ ಸಾಯಂಕಾಲ ತನಕ ಕಾಫಿ ಕುಡಿದೇ ಇರೋ ದಿನ ಅಂದ್ರೆ ಇವತ್ತೇ ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅದಕ್ಕೆ ಇವಾಗ ಏನು ಕಾಯಿ ಹಾಕ್ಬಿಟ್ಟು ಕಾಫಿ ಮಾಡೋಣ ಅಂತ ಹೇಳಿ ಕಾಯಿ ಸುಲ್ಕೊಂಡ್ ನಮ್ಮ ಮನೆಯವ್ರು ಸುಲ್ಕೊಟ್ರು. ಕಾಯಿ ತುರ್ಬಿಟ್ಟು ಕಾಫಿ ಮಾಡ್ತೀನಿ ಈಗ. ಕಾಯಲ್ಲಿ ಕಾಫಿ ಮಾಡೋದು ನಂಗೆ ಸಖತ್ ಇಷ್ಟ ಕಾಯಿ ಕಾಫಿ. ನನಗೂ ಇಷ್ಟ ಸಖತ್ತು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಕಾಯಿ ತುರಿಬೇಕಾದ್ರೆ ಇದು ಮೇಲೆ ಇರೋದೆಲ್ಲ ಇದೆಲ್ಲ ಬೀಳ್ತಾ ಇರುತ್ತೆ ಕಾಯೊಳಗೆ. ಅದಕ್ಕೆ ಈ ಚಿಪ್ನ ನೀರಲ್ಲಿ ತೊಳ್ಕೊಂಡ್ರೆ ಕಾಯಿ ಚಿಪ್ ಇದು ಎಲ್ಲ ಇದ್ರದೆಲ್ಲ ನಾರ್ತರ ಏನು ಬೀಳಲ್ಲ ಜಾಸ್ತಿ. ಹೌದಾ? ಇದು ಒಂದು ಟಿಪ್ಸ್ ನೋಡ್ಬಿಟ್ರೆ ನಮ್ಮ ಶ್ರೀಮತಿ ಅವ್ರು ಹೇಳಿದ್ರು, ಅದ್ ನೀರಲ್ಲಿ ತೊಳ್ಕೊಬೇಕಂತೆ ತೆಂಗಿನ ಚಿಪ್ನ ಮೇಲ್ಗಡೆ. ಒಣಗಿರೋದ್ ಇಟ್ಕೊಂಡು ತುರಿತಾ ಇದ್ರೆ ಇದ್ರಲ್ಲಿ ಇರೋದೆಲ್ಲ ಕೆಳಗ್ ಬೀಳ್ತಾ ಇರುತ್ತೆ ಕಾಯಿ, ನಾರೆಲ್ಲ. ಇದ್ ನೋಡು ನಾನೆಲ್ಲ ನೀಟಾಗಿ ತೊಳ್ಕೊಂಡಿದೀನಿ, ಮೇಲೆಲ್ಲ ಒಳಗ್ ಮೇಲೆಲ್ಲ, ಅದಕ್ಕೆ ನಾರ್ ಬೀಳ್ತಾ ಇಲ್ಲ. ಇದು ಒಂದು ಟಿಪ್ಸ್ ನೋಡಿ, ಯಾರಾದ್ರೂ ಯೂಸ್ ಆಗುತ್ತೆ ಇದು. ನೋಡ್ರಿ ಇಷ್ಟು ಕಾಯಿ ತುರಿ ಆಗಿದೆ, ತುರ್ಕೊಂಡಿದ್ದು ಖಾಲಿ ಆಗಿದೆ. ತೆಂಗಿನ ಚಿಪ್ಪು ನೀಟಾಗಿ ತುರ್ಕೊಂಡವ್ರೆ ಚಿಪ್ನ.
ಆಮೇಲೆ ಇದು ಚಿಪ್ಪಿನ ಕತೆ ಏನೋ ಹೇಳ್ತಾರೆ ನಮ್ಮ ಶ್ರೀಮತಿಯವರು. ನಿಂಗೊಂದ್ ವಿಷಯ ಗೊತ್ತಾ, 1 ಕೆಜಿ ಚಿಪ್ಪು 25 ರೂಪಾಯಿನ 26 ರೂಪಾಯಿನ. ಮುಂಚೆ ಎಲ್ಲ ಏನೋ ನೀರ್ ಕಾಯಿಸೋದಕ್ಕೆ ಹಾಕ್ತಿದ್ರು ಚಿಪ್ನ. ಇವಾಗ ಇದಕ್ಕೂ ಬೆಲೆ ಬಂದ್ಬಿಡ್ತು. ನಾವು ನೀರ್ ಕಾಯಿಸ್ತೀವಿ, ಈಗಲೂ ನೀರ್ ಕಾಯಿಸೋದಕ್ಕೆ ಹಾಕೋದು. ಹೌದು. ಏನದು ಇದ್ರಲ್ಲಿ ಬರ್ತಾರಲ್ಲ, ಇದು ರಾಗಿ ಕೊಡ್ರಿ, ಅಕ್ಕಿ ಕೊಡ್ರಿ, ಆತರ ಟೆಂಪೋದಲ್ಲಿ ಬರ್ತಾರೆ. ಟೆಂಪೋ ಬರುತ್ತಲ್ಲ, ಟೆಂಪೋದಲ್ಲಿ ಹೇಳ್ತಾರೆ. ಆತರ ಟೆಂಪೋದಲ್ಲಿ ಬರ್ತಾರೆ. ಇವಾಗ ಚಿಪ್ಪುನು ಹೇಳ್ತಾರೆ. ಚಿಪ್ ಕೊಡ್ರಿ, ತೆಂಗಿನ ಚಿಪ್ ಕೊಡ್ರಿ, ಕೆಜಿ 25, 26 ಅಂತ. ಸರಿ, ಈಗ ಕಾಫಿಗೆ ಮಾಡೋಣ. ಕಾಫಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು. ಸರಿ, ನೋಡ್ರಿ ಸಕ್ಕರೆ ಹಾಕ್ತಾವ್ರೆ ನಮ್ಮ ಶ್ರೀಮತಿಯವರು. ಕೌಂಟಿಂಗ್ ಎಣಿಸ್ಕೋಬೇಕು. 4 ಲೋಟಕ್ಕೆ 4 ಸಕ್ಕರೆನಾ? ಅಲ್ಲ, 4 ಲೋಟಕ್ಕೆ 4 ಅಂತೀನಿ. 2.5 ಲೋಟ ನೀರಿಟ್ಟಿದ್ದೀನಿ, 2.5 ಲೋಟ ಕಾಯಿ ಹಾಲಿದೆ. ತೆಂಗಿನಕಾಯಿ ಹಾಲು ನೋಡ್ರಿ. ತೆಂಗಿನಕಾಯಿನ ರುಬ್ಕೊಂಡ್ರಲ್ಲ, ಇದು ತುರ್ಕೊಂಡಿದ್ದು ರುಬ್ಕೊಂಡು ರುಬ್ಬಿ ಸೋಸೋದ್ರಲ್ಲಿ ಸೋಸಿ ನೀಟಾಗಿ ತೆಗೆದಿಟ್ಕೊಂಡ್ರದು. ಮಿಕ್ಸಿನಲ್ಲಿ ಹಾಕಿ ರುಬ್ಬಿ, ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ರುಬ್ಬಿಟ್ಟು ಅದನ್ನ ಶೋಧಿಸಿ ಮಿಕ್ಸಿನಲ್ಲಿ. ಹೌದಾ? ಶೋಧಿಸಿ ಇಟ್ಟಿರೋದು ಕಾಯಿ ಹಾಲು, ತೆಂಗಿನಕಾಯಿ ಹಾಲು. 2.5 ಗ್ಲಾಸ್ ಇದೆ. ಇದೇ ಗ್ಲಾಸ್ ಅಲ್ಲಿ 2.5 ಗ್ಲಾಸ್ ನೀರು ಇಟ್ಟಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕಿದ್ದೀನಿ. 4 ಹಾಕಿದ್ ನೀನು? 5. ಹೌದಾ? ನಾನು ಲೆಕ್ಕದಲ್ಲಿ ವೀಕ್ ಇಲ್ಲ. ಹೌದಾ? ನೋಡ್ತೀನಿ, ಗೊತ್ತಾಗುತ್ತೆ ವಿಡಿಯೋದಲ್ಲಿ ಆಮೇಲೆ. ನನಗೆ 4 ಅನ್ನಿಸ್ತು. ಹೌದಾ? ಇಲ್ಲ, ಇದೇ ಹಾಕಿದ್ ನಾನು. ನಂಗೆ ಚೆನ್ನಾಗಿ ನೆನಪೈತೆ. ಇದು ಚೆನ್ನಾಗಿ ಕುದಿಬೇಕು, ಸಕ್ಕರೆ ಎಲ್ಲ ಕರಗಿ. ಮಾಮೂಲಿ ಕಾಫಿ ಇಡ್ತಾರಲ್ಲ ಆ ತರ ಇಟ್ಟವ್ರೆ. ಸಕ್ಕರೆ ಎಲ್ಲ ನೀರಿಗೆ ಸಕ್ಕರೆ ಹಾಕಿಟ್ಟಿದ್ದೀನಿ. ಕಾಫಿ ಬಟ್ಲಲ್ಲಿ ನೀರಿಗೆ ಸಕ್ಕರೆ ಹಾಕಿ ಇಟ್ಟವ್ರೆ. ಸಕ್ಕರೆ ಕರಗಬೇಕು. ಸಕ್ಕರೆ ಕರಗಿ ಕುದೀತಾ ಐತೆ. ಈ ಟೈಮಲ್ಲಿ ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾರೆ ನೋಡೋಣ. ಕಾಫಿ ಪುಡಿ ಹಾಕತ್ತವ್ರೆ. ಅದು ನೋಡ್ರಿ, ಹಾರ್ಲಿಕ್ಸ್ ಬಾಟ್ಲು, ಅದು ಬಾಟ್ಲು ಹಾರ್ಲಿಕ್ಸ್ದು. ನಮ್ಮ ಜಾಣೆ ಮಗಳು ಚಿಕ್ಕವಳಿದ್ದಾಗ ಹಾರ್ಲಿಕ್ಸ್ ಕುಡ್ದಿರೋ ಬಾಟ್ಲು ಅದಂಗೆ ಇಟ್ಕೊಂಡವ್ರೆ. ಅದರಲ್ಲೇ ಕಾಫಿ ಪುಡಿ, ಸಕ್ಕರೆ ಎಲ್ಲ ಆ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡವ್ರೆ. ಅದು ಏನೋ ಹೊಸ ಮನೆಗೆ ಹೋಗತಕ್ಕ ಮಾತ್ರ ಅಂತ ಬಳಸೋದು. ಆಮೇಲೆ ಅವ್ರಿಗೇನೋ ಬೇರೆ ತರ. ಕಾಫಿ ಪುಡಿನೂ ಕುದೀತಾ ಇದೆ, ತೆಂಗಿನಕಾಯಿ ಎಲ್ಲ ಹಾಕ್ತೀನಿ. ಹೌದಾ? ಇದು ಒಂದ್ಸರಿ ಕುದಿಬೇಕಷ್ಟೇ, ಸ್ವಲ್ಪ ಕುದಿಬೇಕಾ? ನೋಡ್ರಿ, ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕು. ಅದು ಸಣ್ಣ ಕುದೀತಾ ಇದೆ. ಒಂದ್ಸಲ ಜಾಸ್ತಿ ಕುದಿಸ್ಬಾರ್ದು ಅಲ್ಲ, ಜಾಸ್ತಿ ಕುದಿಸ್ಬಾರ್ದು. ಈಗ ಕಾಫಿನ ಸೋಸ್ಕೋಬೇಕು. ತೆಂಗಿನಕಾಯಿ ಕಾಫಿ ರೆಡಿ ಆಗೈತೆ. ಘಮ ಘಮ ಅನ್ನುವಂಥ ತೆಂಗಿನಕಾಯಿ ಕಾಫಿ ಸಿದ್ಧ ಆಗೈತೆ. ಅದನ್ನ ಸೋಸ್ತಾವ್ರೆ ನೋಡ್ರಿ. ಇದು ನಮ್ಮ ಜಾಣೆ ಮಗಳು ಹಾರ್ಲಿಕ್ಸ್ ಕುಡಿಯೋದು. ಅಂದ್ರೆ ಅವಳು ಕಾಫಿ ಎಲ್ಲ ಕುಡಿಯಲ್ಲ, ಕಾಫಿ ಕೊಡಲ್ಲ ನಾವು. ಕಾಫಿ ಕೊಡಲ್ಲ. ಈ ತರ ಕಾಯಿ ಕಾಫಿ ಏನಾದ್ರು ಮಾಡಿದ್ರೆ ಕೊಡ್ತೀವಿ. ಅವಳು ಕುಡಿಯಲ್ಲ ಕಾಫಿನ, ಕಾಫಿ ಕುಡಿಯೋಕೆ ಇಷ್ಟಪಡಲ್ಲ. ಇವತ್ತು ಸ್ಪೆಷಲ್ ಅಲ್ವಾ, ತೆಂಗಿನ ಹಾಲಲ್ಲಿ ಮಾಡಿರೋ ಕಾಫಿ. ಅದಕ್ಕೆ ಕಾಫಿ ಕೊಡ್ತಾ ಇದ್ದೀವಿ. ಅವಳು ಆಟ ಆಡ್ಕೋತಿದ್ದಾಳೆ. ಕಾಫಿ ರೆಡಿ ಆಗಿದೆ. ಈಗ ಜಾಣೆ ಮಗಳನ್ನು ಬಂದು ಕೂತ್ಬಿಟ್ಟಿದ್ದಾಳೆ. ಕಾಫಿ ಆಟ ಆಡ್ತಿದ್ಲು. ಈಗ ಕಾಫಿ ಕುಡಿಯೋ ಟೈಮು. ತಗೊಳ್ರಿ ಎಲ್ಲ. ಏನ್ ಗೊತ್ತಾ, ಕಾಯಿ ಕಾಫಿನ ಬಿಸಿ ಬಿಸಿ ಕುಡಿಬೇಕು. ಮತ್ತೆ ಕಾಯಿ ಕಾಫಿ ಬಿಸಿ ಮಾಡಿದ್ರೆ ಅದು ಟೇಸ್ಟ್ ಇರಲ್ಲ, ಚೆನ್ನಾಗಿರಲ್ಲ ಕಾಫಿ. ಅದು ಈಗ ತಗೊಳ್ಳಿ, ಎಲ್ಲ ಚೇರ್ಸ್ ಮಾಡ್ಬಿಡೋಣ. ದೊಡ್ಡ ಲೋಟ ಬೇಕು. ಅದು ನಮ್ಮ ಶ್ರೀಮತಿಯವ್ರು ನೋಡ್ರಿ, ಅವರು ಜಾಸ್ತಿ ಕಾಫಿ ಕುಡಿತಾರೆ. ಇದು ನಮ್ ಜಾಣೆ ಮಗಳು ಹೇಳ್ತಾಳೆ ಕುಡ್ದು ಹೆಂಗಿದೆ ಅಂತ. ನೋಡ್ರಿ ಹೇಗಿದೆ ನಮ್ಮ ಕಾಫಿ ಪಾರ್ಟಿ. ಸೂಪರ್ ಆಗಿದೆ. ಸ್ವೀಟ್ ಆಗಿದ್ಯಾ? 4 ಸ್ಪೂನ್ ಒಂದಲ್ಲ? ಸಾಕು. ಹೇಗಿದೆ ಮಗಳೇ? ಚೆನ್ನಾಗಿದೆ. ಇದು ಏನದು, ಯಾವ ಕಾಫಿ ಶಾಪಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಸಿಗದೆ ಇರುವಂತ ಸ್ಪೆಷಲ್ ಕಾಫಿ ನಮ್ಮ ಮನೇಲಿ ಇವತ್ತು ನಾವು ಮಾಡಿರೋದು. ತುಂಬಾ ಸ್ಪೆಷಲ್. ಆರೋಗ್ಯಕ್ಕೂ ಒಳ್ಳೇದಂತಿದ್ದು, ಏನೋ ಆರ್ಟ್ಗೆ ಒಳ್ಳೇದಂತಿದ್ದು ಕಾಯಿ ಕಾಫಿ. ಒಳ್ಳೇದು ಅಂತ ಗೊತ್ತು, ಏನಕ್ಕೆ ಒಳ್ಳೇದು ಅಂತ ಗೊತ್ತಿಲ್ಲ. ಒಟ್ಟಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಗೊತ್ತು. ಕಾಫಿ ಕುಡ್ದಿದ್ದೆಲ್ಲ ಮುಗೀತು. ಈಗ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಏನೇನ್ ತಗೊಂಡವ್ರೆ ಅಂತ ನೋಡ್ರಿ. 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಚಿಟಿಕಿ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ, ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ 1 ಸ್ಪೂನ್ ತಗೊಂಡಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಅಂದ್ರೆ ಖಾರಕ್ಕೆ ತಕ್ಕಷ್ಟು. ಯಾಕೆ ಮೆಣಸಿಕಾಯಿ ಕೆಲವೊಂದು ಖಾರ ಇರುತ್ತೆ, ಕೆಲವೊಂದು ಖಾರ ಇರಲ್ಲ. ಮೆಣಸಿಕಾಯಿ ಬೋಂಡ ಮಾಡ್ತಾ ಇರೋದು.
ಮೆಣಸಿನ್ಕಾಯಿ ಬಜ್ಜಿ ಬೋಂಡ ಅಲ್ಲ, ಅದು ಬಜ್ಜಿ. ಮೆಣಸಿನ್ಕಾಯಿ ಬಜ್ಜಿ, ಬಜ್ಜಿ, ಮಿರ್ಚಿ ಬಜ್ಜಿ. ಮೆಣಸಿನ್ಕಾಯಿನೇ ತೆಗ್ದಿಟ್ಕೊಂಡಿಲ್ಲ. ಫಸ್ಟ್ ಇದನ್ನೆಲ್ಲ ಕಲಸಿಟ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ತಗೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಸರಿ, ಈಗ ಎಲ್ಲ ಎಲ್ಲ ಒಂದೇ ಸಲ ಹಾಕೊಳದ? ಎಲ್ಲ ಏನದು ಅಕ್ಕಿ ಹಿಟ್ಟು ಎಲ್ಲ ಹಾಕಬಿಡು, ಇನ್ನೇನಿಲ್ಲ. ಅಕ್ಕಿ ಹಿಟ್ಟು ಏನು ತೋರಿಸಿದೆಯಲ್ಲ ಎಲ್ಲ ಅವ್ರಿಗೆ ಒಂದ್ಸಲ ನೋಡ್ಕೊಂಡಿರ್ತಾರೆ. ಏನೇನು ಐಟಮ್ ಇವಾಗ ನೋಡಿದ್ರು ಅದನ್ನೆಲ್ಲ ಹಾಕ್ಕೊಬಿಡ್ತಾರೆ. ಇದನ್ನ ಒಂದ್ಸರಿ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್. ಮಿಕ್ಸ್ ಮಾಡೋದಕ್ಕೂ ಮುಂಚೆ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳಕ್ ಹೋದ್ರೆ ಒಂದ್ ಕಡೆ ಉಪ್ಪು ಜಾಸ್ತಿ ಆಗಿರುತ್ತೆ, ಒಂದ್ ಕಡೆ ಖಾರ ಜಾಸ್ತಿ ಆಗಿರುತ್ತೆ, ಆತರ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರ್ನ ಸೇರಿಸ್ಕೊಂಡು ಕಲ್ಸ್ಕೊತೀನಿ. ಈ ಹಿಟ್ಟು ತುಂಬಾ ತೆಳುವಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ದೋಸೆ ಹಿಟ್ಟಿರುತ್ತಲ್ವಾ, ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು. ನೋಡ್ರಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಂಗೆ ಕಲ್ಸವ್ರೆ. ಅದಕ್ಕೆ ಕಲ್ಸಿದೀನಿ. ಇಲ್ಲ, ಇನ್ನೊಂದ್ಸಲ ತೋರಿಸು. ಈ ತರ ಇರ್ಬೇಕಲ್ಲ. ಗಂಟಿಲ್ದೇ ಇರೋ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಹೌದಾ? ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಗಂಟಿಲ್ದೇ ಇರೋ ತರ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು. ಒಂದು ಬಜ್ಜಿ ಮಾಡ್ಕೊಂಡು ಉಪ್ಪು ಖಾರ ಏನಾದ್ರೂ ಕಡಿಮೆ ಇದ್ರೆ ಮತ್ತೆ ಸೇರಿಸ್ಕೋಬಹುದು. ಹೌದಾ? ಎಷ್ಟೊತ್ತು ಕಲಿಸ್ಬೇಕು ಅದನ್ನ? ಆಯ್ತು, ಕಲಸಿದ್ ರೆಡಿ ಆಯ್ತು. ಹೌದಾ? ಈಗ ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಎತ್ತಿಡೋಣ. ನೋಡ್ರಿ, ಕಡಲೆ ಹಿಟ್ಟು ಕಲ್ಸಿಕ್ಕಾಯ್ತು. ಈಗ ಮೆಣಸಿನಕಾಯಿನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀರಲ್ಲಿ. ಯಾವುದೇ ತರಕಾರಿ ಆದ್ರೂ ತೊಳ್ಕೊಂಡ್ಲೇಬೇಕು. ಅಲ್ಲಿ ಧೂಳಲ್ಲಿ ಇದ್ರಲ್ಲೆಲ್ಲ ಇರುತ್ತೆ ಸಂತೆಯಲ್ಲಿ. ಧೂಳಲ್ಲಿ ಒಂದು ಮತ್ತೆ ಮೆಡಿಸಿನ್ ಹೊಡೆದಿರ್ತಾರಲ್ವಾ, ಆ ಮೆಡಿಸಿನ್ ಹೊಡೆದಾಗ ಯಾರು ಕಿತ್ಕೊಂಡ್ಬಂದು ಮಾರಲ್ಲ. ಆದ್ರೂ ಧೂಳು ಬಾಳು ನಾವು ನೋಡ್ಕೋಬೇಕು. ಹೌದು, ಅದಕ್ಕೆಲ್ಲ ತೊಳೆದು ನೀಟಾಗಿ ಇಟ್ಕೋತಾವ್ರೆ. ಒಂದ್ರಲ್ಲಿ 2 ಮಾಡ್ಬೋದಾ 3 ಮಾಡ್ಬೋದಾ? 2 ಸಾಕು. ಚಿಕ್ಕು ಇದಾವಲ್ವಾ ಇವು, ಅಲ್ಲ ಸಣ್ಣ ಇದಾವಲ್ವಾ, ಅದಕ್ಕೆ 2 ಸಾಕು. ಆ ಥರ 2 ಪೀಸ್. ಜಾಸ್ತಿ ದಪ್ಪ ಇದ್ರೆ 3 ಮಾಡ್ಬೋದು. ಕೆಲವ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಅದನ್ನ ಮಧ್ಯಕ್ಕೆ ಸಿಗ್ದು ಒಂದನ್ನೇ ಹಾಕ್ಬಿಡ್ತಾರೆ ತಪ್ಪಗೆ. ಹೌದಾ? ನಾನೇ ಇಂದು ಹಂಗೆ ಹಾಕಿಲ್ಲ. ಒಂದು ಬೋಂಡನ ಮಧ್ಯಕ್ಕೆ ಸಿಗ್ಬಿಟ್ಟು ಅದರಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಹಂಗೆ ತುಂಬ್ತಾರೆ. ಬೀಜ ಎಲ್ಲ ತೆಗೆದ್ರೆ ಏನ್ ಚೆನ್ನಾಗಿರುತ್ತೆ? ನೋಡಿದ್ದೀನಿ ಯಾರು ಮಾಡ್ತಾರೆ. ಬೀಜ ತೆಗೆದು ಮಾಡೋದು. ಸಾರಿ, ಹಂಗೂ ಮಾಡ್ತಾರೆ. ಅಂದ್ರೆ ಮೇಲ್ ಮಾತ್ರ ಚಾಕದಲ್ಲಿ ಹಿಂಗೆ ಕೊಯ್ತಾರೆ. ಒಂದು ಪೂರ್ತಿ ನಿನ್ನಂಗೆ 2 ಸಿಗಿಯಲ್ಲ, ಒಂದು ಸೀಲ್ ಮಾತ್ರ ಸೀಲ್ ಬಿಟ್ಟು ಅದು ಸ್ಟಫಿಂಗ್ ಇಟ್ ಮಾಡ್ತಾರೆ. ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು, ಗೊತ್ತಾ ನಿಂಗೆ? ಹೌದಾ? ಆಲೂಗೆಡ್ಡೆ ಸ್ಟಫಿಂಗ್ ಮಾಡ್ಕೊಂಡು ಮಾಡ್ತಾರೆ. ಆ ಥರನೇ ಮಾಡ್ಬೋದಿತ್ತಲ್ವಾ? ಇದು ಏನು ಗೊತ್ತಾ, ಯಾಕೆ ಗೊತ್ತಾ ಇವ್ರು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಿರೋದು? ಇನ್ನೊಂದು ಹೇಳ್ತೀನಿ. ನಿನ್ನೆ ಅವ್ರ ಮಗಳಿಗೆ ಸ್ವೀಟ್ ಕೇಳಿದ್ರೆ ಕರ್ಜಿಕಾಯಿ ಮಾಡಿಕೊಟ್ಟಿದ್ರಲ್ಲ, ನನಗೆ ಖಾರ ಬೇಕು ಅಂತ ಕೇಳಿದೆ. ಮಳೆ ಬೇರೆ ಬರ್ತಾ ಇತ್ತು ಹೊರಗಡೆ, ತಿನ್ನಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಚೆನ್ನಾಗಿರುತ್ತೆ. ಅದು ಬೆಳಿಗ್ಗೆ ಒಂದ್ಸಲ ಬರ್ತೈತೆ, ಮಧ್ಯಾಹ್ನ ಒಂದ್ಸಲ ಬರ್ತೈತೆ, ಸಾಯಂಕಾಲ ಒಂದ್ಸಲ, ರಾತ್ರಿ ಒಂದ್ಸಲಿ ಬರುತ್ತೆ. ಹಂಗೆ ಮಳೆ ಬರ್ತಾನೆ ಇರುತ್ತೆ. ಅದಕ್ಕೆ ಚೆನ್ನಾಗಿರುತ್ತೆ ಈ ಮಳೆ ಬರೋ ಟೈಮಲ್ಲಿ ಬಜ್ಜಿ ಅಂತ ನಾನು ಕೇಳಿದ್ದಕ್ಕೆ ಸರಿ ಅಂತ ಮೆಣಸಿನ್ಕಾಯಿ ತಂದುಕೊಡು ಅಂದರು. ಬಡದು ಮೆಣಸಿನ್ಕಾಯಿ ತಂದುಕೊಟ್ಟಿದ್ದೀನಿ, ಅದಕ್ಕೆ ಮಾಡ್ತಾವ್ರೆ. ಇದು ನನಗೋಸ್ಕರ ಮಾಡ್ತಿರೋದು ನಮ್ಮ ಶ್ರೀಮತಿ ಅವರು ಪ್ರೀತಿಯಿಂದ. ನೋಡ್ರಿ, ನಮ್ಮ ಶ್ರೀಮತಿಯವ್ರೀಗ ಕ್ಯಾರೆಟ್ ತುರಿತಾವ್ರೆ. ಈ ಕಡೆ ಎಣ್ಣೆ ಕಾಯೋದಕ್ಕಿಟ್ಟವ್ರೆ. ಆಮೇಲೆ ಇಲ್ಲಿ ಹಿಟ್ಟು, ಕಡಲೆ ಹಿಟ್ಟು ಕಲಸಿಟ್ಟವ್ರೆ. ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡವ್ರೆ. ಮತ್ತು ಆ ಕಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಹಚ್ಚಿ, ಜೊತೆಗೆ ಕ್ಯಾರೆಟ್ ತುರಿತಾವ್ರೆ. ಈ ಕ್ಯಾರೆಟ್ ತುರಿತಾ ಇರೋದು ಯಾಕೆ ಅಂದರೆ, ಮೆಣಸಿನ್ಕಾಯಿ ಬಜ್ಜಿ ಆದಮೇಲೆ ಅದಕ್ಕೆ ಮಧ್ಯೆ ಕೊಯ್ದುಬಿಟ್ಟು ಅದಕ್ಕೆ ಸ್ಟಫಿಂಗ್ ಏನೋ ತುಂಬ್ತಾರೆ. ಈ ಥರ ನನ್ನ ಮಗಳಿಗೆ, ನಮ್ಮ ಜಾಣೆ ಮಗಳಿಗಂತೂ ತುಂಬ ಇಷ್ಟ ಈ ಥರ. ಇದನ್ನೆಲ್ಲ ಕ್ಯಾರೆಟ್ ಎಲ್ಲ ಹಾಕ್ಕೊಟ್ರೆ ಮಧ್ಯೆ ತುಂಬ ಇಷ್ಟಪಡ್ತಾಳೆ. ಅದಕ್ಕೋಸ್ಕರ ಇದು ರೆಡಿ ಮಾಡ್ತಾವ್ರಿ. ಹಾಂ, ನನಗೆ ಬಜ್ಜಿ ಇಷ್ಟ. ಓಕೆ, ಒಪ್ಕೋತೀನಿ. ಇದೆಲ್ಲ ಏನು ಇಲ್ಲದೇ ಇದ್ರೂ ನಡೆಯುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಇಷ್ಟ, ತುಂಬ ಇಷ್ಟ. ಕೇಸರಿ, ಬಿಳಿ, ಹಸಿರು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಆಯಿತು. ಈಗ ಎಣ್ಣೆ ಕಾದಿದ್ರೆ ಬಜ್ಜಿ ಬಿಡೋದು. ಮಿಕ್ಸ್ ಮಾಡ್ಕೊಬಿಡಿ. ಇನ್ನೇನು ಮಿಕ್ಸ್ ಮಾಡಿ ತಾನೇ ಹಾಕೋದು ಇದಕ್ಕೆ. ನೋಡ್ರಿ, ನಮ್ಮ ಶ್ರೀಮತಿ ಅವರೆಲ್ಲ ಹಿಂಗೆ ಏನದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾವ್ರೆ. ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು
ಲೋಟ ತಗೊಂಡಿದೀನಿ. ಲೋಟದಲ್ಲಿ ಬಜ್ಜಿ ಮಾಡ್ತೀನಿ. ಹೌದಾ? ಯಾಕಂದ್ರೆ ಲೋಟದಲ್ಲಿ ಬಜ್ಜಿ ಮಾಡಿದ್ರೆ ಬಜ್ಜಿ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಅದಕ್ಕೆ ಒಯ್ಯೋದ ಲೋಟಕ್ಕೇನೆ. ನೋಡ್ರಿ ಎಷ್ಟು ಚೆನ್ನಾಗಿ ಅದ ಏನದು ಕನ್ಸಿಸ್ಟೆನ್ಸಿ ಇಂಗ್ಲೀಷಲ್ಲಿ. ಅದು ಬಾಯಿ ತೊದ್ಲು ಸರಿಯಾದ ಅದರಲ್ಲಿ ಕಲಸಿಟ್ಕೊಂಡಿದ್ದೀನಿ. ಎಣ್ಣೆ ಕಾದೈತೆ ಅಂತ ಅವಾಗಲೇ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಒಂದೇ ಸರಿ ಬೋಂಡ ಹಾಕ್ತೀನಿ. ಓಕೆ, ಬೋಂಡ ಬಜ್ಜಿ 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 ಮೆಣಸಿಕಾಯಿ ಬಜ್ಜಿ. ನೋಡ್ರಿ ಈ ಲೋಟದಲ್ಲಿ ಹಿಂಗೆ ಹತ್ಕೊಂಡು ಅದಕ್ಕೆ ಬಿಡೋದು. ತೋರಿಸ್ಕೊಂಡೆ ಒಂಚೂರು ಲೋಟಕ್ಕೆ. ನೋಡ್ರಿ ಎರಡೇ ಎರಡು ಬಿಟ್ಟವ್ರು ಫಸ್ಟು. ಯಾಕೆಂದ್ರೆ ಅದೇನೋ ಅವಾಗಲೇ ಹೇಳಿದ್ರು ಉಪ್ಪು ಖಾರ ಏನಾದ್ರು ಆಗೈತಾ, ಕಡಿಮೆ ಇದ್ರೆ ಹಾಕ್ತಾರೆ. ಅಕಸ್ಮಾತ್ ಜಾಸ್ತಿ ಇದ್ರೆ ಇನ್ನೊಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲ್ಸ್ಕೋಬಹುದು. ಹೌದಾ? ಕಚ್ಕೋತಾವ ನೋಡು. ಎರಡು ಕಚ್ಕೊಬಿಟ್ಟವೆ. ನಿನ್ ಮಗಳು ನೋಡಿದ್ರೆ ಅದನ್ನ ಅಮ್ಮ ಟ್ವಿನ್ಸ್ ಅಂತಿರ್ತಾಳೆ. ಟೇಸ್ಟ್ ಚೆನ್ನಾಗಿತ್ತಾ? ಉಪ್ಪು ಖಾರ ಎಲ್ಲ ಆಗಿದೆಯಾ? ಟೇಸ್ಟ್ ಚೆನ್ನಾಗಿತ್ತು, ಉಪ್ಪು ಖಾರ ಆಗಿತ್ತು. ಸ್ವಲ್ಪ ಖಾರ ಅಂತ ಹೇಳ್ತಾ ಇದ್ದಲ್ವಾ, ಮೆಣಸಿನಕಾಯಿ ಖಾರ ಇರಬೇಕು. ಟೇಸ್ಟು ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಅದು ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ, ಸ್ವಲ್ಪ ಖಾರದ್ದು ಮೆಣಸಿನಕಾಯಿ. ಒಂದೊಂದು ಖಾರ ಇರ್ತವೆ, ಒಂದೊಂದು ಖಾರ ಇರಲ್ಲ. ಸರಿ ಹೋಗುತ್ತೆ. ಅದಕ್ಕಿನ್ನು ಏನೋ ಮಧ್ಯಕ್ಕೆ ಹಚ್ಬಿಟ್ಟು ಏನೋ ಇದು ಮಾಡ್ಬೇಕಲ್ಲ. ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲ. ಕ್ಯಾರೆಟ್ ತುರಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಖಾರ ಕಾಣಲ್ಲ ಅನ್ಸುತ್ತವ ಕ್ಯಾರೆಟ್ ತುರಿ ಹಾಕಿದ್ರೆ. ಕ್ಯಾರೆಟ್ ತುರಿ ಸ್ವೀಟ್ ಇರುತ್ತಲ್ಲ, ಅದಕ್ಕೆ. ನೋಡ್ರಿ ಬೋಂಡ ಮೆಣಸಿನಕಾಯಿ ಬಜ್ಜಿ, ಬೋಂಡ ಅಲ್ಲ ಬಜ್ಜಿ ರೆಡಿ ಆಗ್ತಾ ಇದೆ. ಇನ್ನೂ ಎಲ್ಲ ರೆಡಿ ಆಗಿಲ್ಲ, ಪೂರ್ತಿ ಮಾಡಬೇಕು. ಇದನ್ನು ಮಧ್ಯಕ್ಕೆ ಈ ಥರ ಚಾಕು ತಗೊಂಡು ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿ ಸ್ವಲ್ಪ ಹಿಂಗೆ ತೆಗಿಬೇಕು. ನೋಡಿ ಒಳಗಡೆನೂ ಅಷ್ಟೆಷ್ಟು ಚೆನ್ನಾಗಿ ಬೆಂದಿದೆ. ಅದಕ್ಕೆ ಕೆಳಗೆ ಇಟ್ಬಿಟ್ಟು ಹಾಕೋಣ. ಅಲ್ಲೇ ಇಟ್ಟಾಕ ಅದರಲ್ಲೇ ಪ್ಲೇಟಲ್ಲೇ, ಅದೇ ಇದರಲ್ಲೇ ಸ್ವಲ್ಪ ಸ್ವಲ್ಪ ತಗೋಬೇಕು. ಕ್ಯಾರೆಟ್ ತುಂಬಬೇಕು. ರೆಡಿ, ತಿನ್ಬಿಡೋದೇ ಇನ್ನ. ಮಗಳು ಬರಲಿ ಫಸ್ಟ್, ಆಟ ಆಡಕ್ಕೆ ಹೋಗೋಣ. ನೋಡಿದ್ರಿ ನಮ್ಮ ಶ್ರೀಮತಿಯವರು ತೆಂಗಿನಕಾಯಿ ಹಾಲಲ್ಲಿ ಕಾಫಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ರು ಈ ಬ್ಲಾಗಲ್ಲಿ. ಮತ್ತು ಮೆಣಸಿನ್ಕಾಯಿ ಬಜ್ಜಿ ಸಹ ಮಾಡಿದ್ರು. ಅದನ್ನೆಲ್ಲ ಈಗ ಏನೋ ಕೊಯ್ದುಬಿಟ್ಟು ಅದಕ್ಕೇನೋ ಕ್ಯಾರೆಟ್ ತುರಿ ಎಲ್ಲ ತುಂಬಿ ಇಟ್ಟವ್ರು ರೆಡಿ ಮಾಡಿ. ನಮ್ಮ ಜಾಣೆ ಮಗಳು ಪಕ್ಕದ ಮನೆ ಅಜ್ಜಿ ಮನೇಲಿ ಹೋಗಿ ಆಟ ಆಡೋದಕ್ಕೆ ಅಂತ ಹೋಗಿದ್ದಾಳೆ. ಅವಳು ಇವಾಗ ಕರ್ಕೊ ಬರ್ಬೇಕು. ಅದಕ್ಕೂ ಮುಂಚೆ ಈ ಬ್ಲಾಗ್ ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದೀವಿ. ಈಗ ಊಟ ಮಾಡ್ಬೇಕು. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.